Beyond Bengaluru's IT corridors lies an industrial giant, Peenya Industrial Estate. One of Southeast Asia's largest industrial hubs, home to 20,000 industries, employing 1.3 million people, and contributing over 15,000 crores rupees annually. From aerospace components to international garment labels, Peenya powers industries across the world. But while its factories are thriving, its infrastructure is collapsing. Peenya produces world-class goods. But its crumbling roads, failing transport, and lack of healthcare expose the failure of governance. To understand the crisis, we spoke to Shiv Kumar R., President of Peenya Industries Association, representing over 3,700 industries. ನಮಸ್ಕಾರ, ಶಿವಕುಮಾರ್ ಅಂತ. ನಮ್ಮ ಪೀಣ್ಯ ಭಾಗದ ಏನು ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಸುಮಾರು ವರ್ಷಗಳಿಂದ ನಾವು ಆ ಪರಿಸ್ಥಿತಿಲೇ ಒಂದು ಕೈಗಾರಿಕೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಸಾಕಷ್ಟು ಈ ಭಾಗದಲ್ಲಿ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲಿ ಮೂಲತಃ ನಮ್ಮ NH4 ಕನೆಕ್ಟಿವಿಟಿ ಆಗಿರುವಂಥ ಪೀಣ್ಯ ಫಸ್ಟ್ ಸ್ಟೇಜು ಮತ್ತು ಥರ್ಡ್ ಫೇಸ್ ಏನು ಒಂದು ಮೂಲಭೂತ ಸೌಕರ್ಯದಲ್ಲಿ ವಂಚಿತರಾಗಿದೆ. ನಮ್ಮ ಕೈಗಾರಿಕೆ ಪ್ರತಿಯೊಂದು ಇಂಡಸ್ಟ್ರೀಸಲ್ಲೂ ಕೂಡ ಇವತ್ತು ಒಂದು ಮೂವ್ಮೆಂಟ್ ಆಫ್ ದ ವೆಹಿಕಲ್, ಒಂದು ರಾ ಮೆಟೀರಿಯಲ್ ಆಗಿರ್ಬೋದು ಅಥವಾ ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಜನಸಾಮಾನ್ಯರ ಒಂದು ಓಡಾಟ ಆಗಿರ್ಬೋದು, ಇವನ್ ನಡ್ಕೊಂಡು ಹೋಗೋ ಪರಿಸ್ಥಿತಿನೂ ಕೂಡ ಇಲ್ಲದೆ ಇರುವಂಥ ರಸ್ತೆಗಳಿದೆ. ಮೋರಿ ಅಂತೂ ಇಲ್ವೇ ಇಲ್ಲ, ಚರಂಡಿ ಅಂತೂ, ಮತ್ತೆ ಲೈಟಿನ ವ್ಯವಸ್ಥೆ. ಆಮೇಲೆ ಅದಕ್ಕಿಂತ ಹೆಚ್ಚಿನ ರೀತಿಲಿ ಹೇಳ್ಬೇಕಂದ್ರೆ ಗಾರ್ಬೇಜು, ಎಲ್ಲಂದ್ರಲ್ಲೇ ಗಾರ್ಬೇಜು ಡಂಪ್ ಆಗಿರುತ್ತೆ. ಮತ್ತೆ ಅಲ್ಲೇ ನೀರು ರೋಡಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಯಾವುದೇ ಒಂದು ಕಸ್ಟಮರ್ಸ್ ಬಂದ್ರೂ ಕೂಡ ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ಆ ಭಾಗದಲ್ಲಿ ಇರುವಂತ ಇಂಡಸ್ಟ್ರೀಸ್ಗೆ ಯಾವುದೇ ತರ ಹಾಡು ಕೊಡೋದಕ್ಕೆ ಮನ್ಸು ಮಾಡೋದಿಲ್ಲ. ಮತ್ತೆ ಹಾಡು ತಗೊಬೇಕಂದ್ರೆ ನಮ್ದೇ ಆದಂತ ವೆಹಿಕಲ್ಸ್ ಅಲ್ಲಿ ಅವ್ರ ಪ್ರಾಡಕ್ಟ್ ತಗೊಂಡು ಮತ್ತೆ ಪ್ರಾಡಕ್ಟ್ ನ ಡೆಲಿವರಿ ಕೊಡೋ ರೀತಿಲಿ ಪರಿಸ್ಥಿತಿ ಇದೆ. ಇದೆಲ್ಲ ಹೆಚ್ಚಿನ ಹೊರೆ ಆಗ್ತಾ ಇದೆ. ನಮ್ಮ ಒಂದು ಈ ವರ್ಕ್ ಫೋರ್ಸ್ 13 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ. ಅದರಲ್ಲಿ 7 ಲಕ್ಷ ಜನ ನಮ್ಮ ವುಮೆನ್ಸ್ ವರ್ಕ್ ಫೋರ್ಸ್ ಇದ್ದಾರೆ. ಇವರು ಕೂಡ ಒಂದು ಏನು ಓಡಾಟಕ್ಕೆ ಆಗ್ಲಿ, ಹೋಗೋದು ಬರೋದಾಗ್ಲಿ ಮತ್ತೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. 50 ಕೋಟಿ ನಾವು ESI ಕಾಂಟ್ರಿಬ್ಯೂಷನ್ ನಮ್ಮ ಭಾಗದಿಂದ ESIಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಒಂದು ಹಾಸ್ಪಿಟಲ್ ಇಲ್ಲ, ಚೆನ್ನಾಗಿ ಒಂದು ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್ ಇಲ್ಲ. ಈಗ ESI ಪೀಣ್ಯ ಹಾಸ್ಪಿಟಲ್ ಇದೆ, ಅದು ಕೂಡ ಸೆಕೆಂಡರಿ ಫೆಸಿಲಿಟಿ ಇದೆ. ಈಗ ಪ್ರೈಮರಿ ಫೆಸಿಲಿಟಿ ಅಂತ ರಾಜೇಂದ್ರನಗರ್ಗೆ ರೆಕಮೆಂಡೇಶನ್ ಮಾಡ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ನಮ್ಮ ಕಾರ್ಮಿಕರು ಅಂತ ಹೇಳ್ತಾರೆ. ಯಾಕೆ ಇವರು ನಾವು ಅಷ್ಟು ದುಡ್ಡು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ? ಒಂದು 6 ಲಕ್ಷ ಜನ IP ಹೋಲ್ಡರ್ಸ್ ಇದ್ದಾರೆ, ಅಂದ್ರೆ ರಿಜಿಸ್ಟರ್ ಆಗಿರೋ ESIಗೆ ರಿಜಿಸ್ಟರ್ ಆಗಿರೋರು ಇದ್ದಾರೆ. ಅದರಲ್ಲಿ 350 ಕೋಟಿ ಕಾಂಟ್ರಿಬ್ಯೂಷನ್ ESI ಕಡೆ ಹೋಗ್ಬೇಕಾದ್ರೆ ಆ ಫಂಡ್ ಎಲ್ಲ ಎಲ್ಲಿ ಹೋಗುತ್ತೆ? ಆ ಫಂಡ್ ಎಲ್ಲ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲ್ಲ? ಒಂದು ಸೌಕರ್ಯಗಳು ಮಾಡ್ಕೊಡಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿ ಏನಂದ್ರೆ, ಈ ಭಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಬಸವೇಶ್ವರ ಬಸ್ ಸ್ಟ್ಯಾಂಡ್ ಮಾಡಿದಾಗಿಂದ ಇವತ್ತವರೆಗೂ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಆಗಿಲ್ಲ. ಅದು 38.5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 8.5 ಎಕರೆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗಿದೆ. ಆ ಒಂದು ಜಾಗನ ನಮ್ಮ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ಸ್ಕಿಲ್ ಯೂನಿವರ್ಸಿಟಿ ಮಾಡೋದಕ್ಕೆ ಒಂದು ಮನವಿನೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ. ಅದನ್ನ ಮಾಡಿಕೊಟ್ಟಲ್ಲಿ ನಾವು ಅದು ಅಟ್ಲೀಸ್ಟ್ ನಮ್ಮ ವರ್ಕ್ ಫೋರ್ಸ್ಗೆ ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಒಂದು ಮಾಡಿಕೊಂಡು ಅವ್ರ ತರಬೇತಿ ಕೊಟ್ಕೊಂಡು ನಮ್ಮ ಇಂಡಸ್ಟ್ರೀಸ್ಗೆ ಒಂದು ಜಾಬ್ಗೂ ಕೂಡ ಒಂದು ಮಾಡಿಕೊಡೋ ರೀತಿಲಿ ನಮ್ಮ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಅದಲ್ದೇನೆ ಅವ್ರೇನಾದ್ರೂ ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಆ ಬಿಲ್ಡಿಂಗ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದ್ರೂ ಮಾಡಿಕೊಡಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರಿಗೆ ತಮ್ಮ ಮುಖಾಂತರದಲ್ಲಿ ಮನವಿ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಇವನ್ ಪೀಣ್ಯ ಡಿಸಿಗ್ನೇಟೆಡ್ ಏರಿಯಾ ಏನು 1800 ಎಕರೆ ಇದೆ. ಪೀಣ್ಯ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಮತ್ತೆ 4 ಫೇಸಸ್, 4 ಪ್ಯಾಕೇಜ್ ಅಲ್ಲಿ ಒಂದು DPR ಕೂಡ ಸಬ್ಮಿಷನ್ ಮಾಡಿದ್ವಿ ಸರ್ಕಾರದ ಹೊತ್ತಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ. ಪ್ಲಸ್ ಈ ಬೌಂಡ್ರಿ ಏನ್ 1800 ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅಂತ ಸುಮಾರು 25 ವರ್ಷದಿಂದ ಒಂದು ಬೇಡಿಕೆ ಇಟ್ಟಿದ್ವಿ. ಒಂದು ಟೌನ್ಶಿಪ್ ಅಥಾರಿಟಿ ಅಂತ ಒಂದು ಮಾಡಿಕೊಟ್ರೆ ನಮ್ಮ ಅಲ್ಲೇ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಲ್ಲಿ ಒಂದು 70% ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಯುಟಿಲೈಸ್ ಮಾಡಿ 30% BBMPಗೆ ಕಟ್ಟೋ ರೀತಿಲಿ ಒಂದು ಪ್ರಾವಿಷನ್ ಇರೋದ್ರಿಂದ ಅದನ್ನ ಮಾಡ್ಕೊಡಿ ಅಂತಾನೂ ಕೂಡ ಹೇಳಿದ್ವಿ. ಈ ಭಾಗದಲ್ಲಿ ನಮಗೆ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ.
ಸಾಕಷ್ಟು ಇಂಡಸ್ಟ್ರೀಸ್ ಅವರು ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಡೈಯಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಮತ್ತೆ ಕೆಮಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಪೌಡರ್ ಕೋಟಿಂಗು, ಪೇಂಟಿಂಗ್ ಇಂಡಸ್ಟ್ರೀಸ್ಗೆ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಆ ದುಡ್ಡು ಕೂಡ ವಾಪಸ್ ಹೋಯ್ತು. ಈ ಭಾಗದಲ್ಲಿ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗ್ಲೇಬೇಕು ಅಂತ ಒಂದು ಮನವಿ ಮಾಡ್ಕೊಂತೀನಿ ತಮ್ಮ ಮುಖಾಂತರದಿಂದ, ಬ್ಯಾಂಗ್ಳೂರ್ ಪೋಸ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರದಲ್ಲಿ. ಹಾಗಾಗಿ ಇನ್ನೊಂದು ಲೇಕ್ಸ್ ಇದೆ, ಇಲ್ಲಿ 3 ಲೇಕ್ಸ್ ಏನಿದೆ, ಆ ಲೇಕ್ಸ್ ನಾವು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮುಂದಿನ ಒಂದು 2 ವರ್ಷ 3 ವರ್ಷ ಆದ್ಮೇಲೆ ಈ ಭಾಗದಲ್ಲಿ ನೀರಿನ ವ್ಯವಸ್ಥೆಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಲೇಕ್ಸ್ ನ ರೆಡಿ ಮಾಡಿಕೊಡ್ಬೇಕು ಅಂತಾನೂ ಕೂಡ ರಾಜ್ಯ ಸರ್ಕಾರಕ್ಕೆ, ಒಂದು ಲೇಕ್ಸ್ ಅಥಾರಿಟಿಗೂ ಕೂಡ BBMP ಅವರಿಗೆ ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. Pinya's industries contribute 2,600 crores rupees in taxes every year, yet we have no basic infrastructure. Pinya first and third stages look like neglected villages, not an industrial hub. We host international clients, but they are shocked by the poor infrastructure. Many have cancelled orders, saying they cannot do business in such conditions. We are losing business due to government apathy. To get an outside expert's perspective, we spoke to Shyam Sundar, a management consultant who frequently visits Pinya. Namaskara. Having known Pinya for more than 35 years, 35 ವರ್ಷದಿಂದ 40 ವರ್ಷದಿಂದ, ಸೊ ಎಲ್ಲೋ ಒಂದು ಕಡೆ ರೋಡ್ಸ್ ಆರ್ ವೆರಿ ಬ್ಯಾಡ್. ಪೀಣ್ಯ ರೋಡ್ಸ್ ಸರಿ ಹೋಯಿತು ಅಂತಂದರೆ ಐ ವಿಲ್ ಟೆಲ್ ಯು, ಆಲ್ ದಿ ಎಂಪ್ಲಾಯೀಸ್ ವಿಲ್ ಬಿ ವೆರಿ ಹ್ಯಾಪಿ, ದಿ ಎಂಪ್ಲಾಯರ್ಸ್ ವಿಲ್ ಬಿ ಹ್ಯಾಪಿ, ಅವ್ರ ಎಕಾನಮಿ ಚೆನ್ನಾಗಿ ಬೆಳೆಯುತ್ತೆ, ಆ್ಯಂಡ್ ಮೋರ್ ಪೀಪಲ್ ವಿಲ್ ಕಮ್ ಆ್ಯಂಡ್ ಜಾಯಿನ್ ಪೀಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಎಲ್ಲರೂ ಸುತ್ತಮುತ್ತಲು ಕಂಪ್ನಿ, ಎಸ್ಪೆಷಲಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಕಂಪ್ನೀಸ್ಗೆ ಪಾಪ ಬರೋದೇ ಜನ. ದೇ ಡಿಪೆಂಡ್ ಆನ್ ದಿ BMTC ಬಸ್ ಆ್ಯಂಡ್ ದೇ ಡಿಪೆಂಡ್ ಆನ್ ಸೈಕಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ರೋಡ್ಗಳು ಸರಿ ಇಲ್ಲ ಅಂತಂದರೆ, ಆ್ಯಂಡ್ ಫುಟ್ಪಾತ್ಗಳಂತೂ ವರಸ್ಟು, ಅಯ್ಯೋ ಬಾಬಾ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಫುಟ್ಪಾತ್ ಆ್ಯಂಡ್ ರೋಡ್ಸ್, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಫಸ್ಟ್ ಆದ್ಯತೆ ಕೊಡ್ತಾ ಇದ್ದಿದ್ದೇನೆ ಫುಟ್ಪಾತ್ಗೆ, ದೆನ್ ರೋಡ್ಗಳಿಗೆ, ಸೊ ದಟ್ ಪೀಪಲ್ ಕ್ಯಾನ್ ರೈಡ್ ದಿ ಎನಿ ವೆಹಿಕಲ್ ಕ್ಯಾನ್ ರೈಡ್ ಎನಿ ವೆಹಿಕಲ್ ವೆರಿ ಈಸಿಲಿ ಅಂತ. ಸೊ ದಯವಿಟ್ಟು ನನ್ನೊಂದು ಮನವಿ ಏನಪ್ಪ ಅಂತಂದರೆ, ಎಲ್ಲ ರಸ್ತೆಗಳಲ್ಲೂ BMTC ಬಸ್ ಓಡಾಡಬೇಕು. ನಮ್ಮ BMTC ಬಸ್ ಪ್ರತಿಯೊಂದು ರಸ್ತೆಗೂ ಒಂದು ಕನೆಕ್ಟಿವಿಟಿ ಇರಬೇಕು. ಯಾಕೆಂದರೆ ಒಂದೊಂದು ರಸ್ತೆನಲ್ಲೇ ಸುಮಾರು ಒಂದು 10-15 ಇಂಡಸ್ಟ್ರಿಗಳಿದೆ. The road from Jalahalli to Pinya is in an unimaginable state, completely broken and unsafe. There are no footpaths, no pedestrian crossings. Workers risk their lives every day navigating this mess. Public transport is another crisis. BMTC bus connectivity is poor, forcing workers to walk long distances just to reach a bus stop. For an industrial zone of this scale, seamless public transport should be a priority. Pinya's workforce includes over 7.5 lakh women, yet their daily commute is filled with fear. There are no streetlights, no safe walkways. Many of us have faced accidents because we have no choice but to walk on busy roads. Pinya supplies products to global fashion and industrial brands, yet its own workforce suffers in darkness. Is this the image Bengaluru wants to project? Infrastructure collapse, potholes need urgent fixing to ensure smooth transport for goods and workers. Footpaths are encroached or filled with garbage, making pedestrian movement unsafe. The outer ring road underpass near Dr. Rajkumar Memorial remains incomplete, causing severe congestion. The Basveshwara bus terminal is underutilized. It should be converted into a hospital or a skill training center. Environmental crisis. The Karnataka State Pollution Control Board, KSPCB, and the state government have failed to set up a common effluent treatment plant, CETP. BWSSB needs to establish an STP, sewage treatment plant, and arrange proper water supply for industrial demands. BBMP must act immediately to ensure garbage-free roads and stop lake pollution. Public transport gaps. BMTC must assist industrial routes and create end-to-end connectivity so workers can reach factories without relying on expensive private transport. While Karnataka celebrates investment proposals worth 10.27 lakh rupees crores, why is an existing industrial giant like Pinya being ignored? Bengaluru brands itself as an industrial and tech hub, but can it sustain this title when its own industries are struggling for basic infrastructure?